ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬಂದಿದೆ. ಇದು ಕೂಡ ಶಾರ್ಟ್ ಅಂಡ್ ಸ್ವೀಟ್ ಆದಂತಹ ವಿಡಿಯೋ, ಬಟ್ ಇದು ಗೋಸ್ಟ್ ರಿಲೇಟೆಡ್ ಸ್ಟೋರಿ. ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ದಂತಹ ಅಷ್ಟೇನು ಫೇಮಸ್ ಆಗದಂತಹ ರೈಲ್ವೆ ಸ್ಟೇಷನ್, ಅದರ ಹೆಸರೇ ಬೀಗುಮ್ ಕೋಡರ್ ಅಂತ. ಇದು ಒಂದು ಪೂರಿಲ್ಲಾ ಎಂಬಂತಹ ಜಾಗದಲ್ಲಿ ಬೀಳ್ತದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇದರದ್ದು ಅಷ್ಟೇನು ಫೇಮಸ್ ಆದಂತಹ ರೈಲ್ವೆ ಸ್ಟೇಷನ್ ಏನಲ್ಲ, ಬಟ್ ಈಗ ಈ ರೈಲ್ವೆ ಸ್ಟೇಷನ್ ಎಷ್ಟು ಹಾಂಟೆಡ್ ಹೆಸರಿದೆ ಅಂದ್ರೆ ಇದನ್ನ ಯಾರು ಕೇಳಿದ್ರು ಹಾಂಟೆಡ್ ಅಂತ ಹೇಳ್ತಾರೆ. ಅಷ್ಟು ಇದರ ಬಗ್ಗೆ ಕಂಪ್ಲೀಟ್ ಹಾರಿಫೈಯಿಂಗ್ ಸ್ಟೋರೀಸ್ ಎಲ್ಲ ಈಗ ಎಲ್ಲ ಕಡೆಯಲ್ಲಿ ನಿಮ್ಗೆ ಕೇಳಲಿಕ್ಕೆ ಸಿಗ್ತದೆ. ಹಾಗೂ ಇದ್ರದ್ದು ಇನ್ನೊಂದು ವಿಷಯ ಏನಂದ್ರೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು ಇಂಡಿಯನ್ ರೈಲ್ವೇಸ್ ಹಾಗೂ ಅಲ್ಲಿದ್ದಂತಹ ಕ್ವೀನ್ ಲಚನ್ ಕುಮಾರಿ ಅಂತ ಇನ್ 1960 ಅಲ್ಲಿ. ಮತ್ತು 1967 ಅಲ್ಲಿ ಈ ಜಾಗದ ಬಗ್ಗೆ ತುಂಬಾ ಹಾರಿಫೈಯಿಂಗ್ ಇನ್ಸಿಡೆಂಟ್ಸ್ ನಡೀತದೆ. ಅದೇ ಒಂದು ಹುಡುಗಿ ತನ್ನ ತಲೆಯನ್ನ ಟ್ರೈನ್ ನ ಟ್ರ್ಯಾಕ್ ಮೇಲೆ ಇಟ್ಟು ಸುಸೈಡ್ ಮಾಡ್ಕೊಳ್ತಾಳೆ. ತದನಂತರ ಎಲ್ಲರೂ ಹೇಳ್ತಾರೆ ಈ ಒಂದು ಜಾಗವನ್ನ ಆ ಹುಡುಗಿಯ ಪ್ರೇತಾತ್ಮ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತ. ಹಾಗೂ ಇದನ್ನ ತುಂಬಾ ಮಂದಿ ನೋಟಿಸ್ ಮಾಡಿದರು ಕೂಡ, ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಇದರ ನಡುವಲ್ಲಿ ಇನ್ನೊಂದು ವಿಚಿತ್ರ ಘಟನೆ ಏನಂದ್ರೆ, ಇದು ಆಗುವ ಮೊದಲು ಅಲ್ಲಿದ್ದಂತಹ ರೈಲ್ವೆ ಮಾಸ್ಟರ್ನವರ ಫ್ಯಾಮಿಲಿ ಕ್ವಾರ್ಟರ್ಸ್ ಅಲ್ಲಿ ಮಲ್ಕೊಂಡಿರುವ ಟೈಮಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಆಗಿ ಬಂದಿತ್ತು. ಬಟ್ ಸ್ಟಿಲ್ ಅವರ ಎಂಟೈರ್ ಫ್ಯಾಮಿಲಿದು ಮರ್ಡರ್ ಕೂಡ ಅಲ್ಲ, ಸುಸೈಡ್ ಕೂಡ ಅಲ್ಲ, ಬಟ್ ರಾತ್ರೋರಾತ್ರಿ ಅವರದು ಡೆತ್ ಆಗಿತ್ತು. ಬಟ್ ಯಾವುದೇ ರೀಸನ್ ಅಲ್ಲಿ ಮರ್ಡರ್ ಅಥವಾ ಸುಸೈಡ್ ಅಂತ ಇನ್ನೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಇದು ಆದ ನಂತರವೇ ಆ ಹುಡುಗಿಯ ಡೆತ್ ಆದದ್ದು. ಇದು ಆದ ಸುಸೈಡ್ ನಂತರ ಅಲ್ಲಿದ್ದಂತಹ ಲೋಕಲ್ಸ್ ಈ ಜಾಗಕ್ಕೆ ಬರ್ಲಿಕ್ಕೆ ತುಂಬಾನೇ ಹೆದರ್ತಿದ್ರು. ಆದ ಕಾರಣ ಅಲ್ಲಿ 1967 ಅಲ್ಲೇ ಆ ಇಯರ್ ಅಲ್ಲೇ ಈ ಸ್ಟೇಷನ್ ಅನ್ನ ಪೂರ್ತಿಯಾಗಿ ಬಂದ್ ಮಾಡಿಟ್ಟಿದ್ರು. ಹಾಗೂ ಈ ಎರಡು ಇದಾದ ನಂತರ 2009 ಅಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ಇಂಡಿಯನ್ ಮಿನಿಸ್ಟರ್ ಸೇರಿ ರೈಲ್ವೆ ಮಿನಿಸ್ಟರ್ ಸೇರಿ ಇದನ್ನ ರೀಓಪನ್ ಮಾಡ್ತಾರೆ. 2009 ಅಲ್ಲಿ ಇದನ್ನ ರೀಓಪನ್ ಮಾಡಿದ ನಂತರ ಈಗ ಕೂಡ ಇಲ್ಲಿ ಕಂಟಿನ್ಯೂ ಆಗಿ ಒಂದು ರೈಲ್ವೆ ಸ್ಟೇಷನ್ ಇದೆ ಅಂತ ಇದೆ. ಬಟ್ ಈ 2008 ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ, ಈ ಜಾಗಕ್ಕೆ ಲೋಕಲ್ಸ್ ಬರ್ತಾ ಇರೋದ ಟೈಮಲ್ಲಿ ಅಲ್ಲಿದ್ದಂತಹ ಕೆಲವು ಲೋಕಲ್ಸ್ನವರು ಇಲ್ಲಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರುವ ಟೈಮಲ್ಲಿ ಅವರಿಗೆ ಇಲ್ಲಿ ಒಂದು ಗಂಡಸಿನ ತಲೆ ಇಲ್ಲದಂತಹ ಭೂತ ಅವರನ್ನ ಪೀಡಿಸಿದಂತಹ ಘಟನೆ ಕೂಡ ಲೋಕಲೈಟ್ಸ್ ಹೇಳ್ತಾರೆ. ಬಟ್ ಇನ್ನೊಂದು ಏನಂದ್ರೆ, ಇನ್ನೊಂದು ಇದ್ರ ಬಿಹೈಂಡ್ ಸೀಕ್ರೆಟ್ ಸ್ಟೋರಿ ಒಂದು ಉಂಟು. ಅದು ನಿಜನಾ ಇದು ನಿಜನಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಇನ್ನೊಂದು ಸ್ಟೋರಿ ಏನಂದ್ರೆ, ಇಲ್ಲಿ ಕೆಲವು ಸರಿ ಟೂರಿಸ್ಟ್ನವರು ಹೀಗೆ ತಿರ್ಗಾಡ್ಲಿಕ್ಕೆ ಬರುವ ಟೈಮಲ್ಲಿ, ಅಂದ್ರೆ ಇದು ಹಾಂಟೆಡ್ ಸ್ಪಾಟ್ ಅಲ್ವಾ, ಸೊ ಇದನ್ನ ನೋಡ್ಲಿಕ್ಕೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಬರುವ ಟೈಮಲ್ಲಿ ಅವರಿಗೆ ಹೆದರ್ಸ್ಲಿಕ್ಕೋಸ್ಕರ ಇಲ್ಲಿದ್ದಂತಹ ಲೋಕಲ್ಸ್ನವರೇ ಒಂದು ಪ್ರೇತಾತ್ಮದ ರೀತಿ ಮಾಡಿಕೊಂಡು ಅವರನ್ನ ಹೆದರ್ಸ್ತಾರೆ ಅಂತ. ಬಿಕಾಸ್ ಅಲ್ಲಿ ಯಾವುದೋ ಒಂದು ಸ್ಮಗ್ಲಿಂಗ್ ಆಗ್ತಾ ಇದ್ದ ಕಾರಣ ಅದನ್ನ ಯಾವುದೇ ವಿಷಯದಲ್ಲಿ ತಡೆ ಆಗ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳೋ ಒಂದೇ ಒಂದು ಪ್ರಶ್ನೆಗೆ ಈ ಒಂದು ಇನ್ಸಿಡೆಂಟ್ ಕೂಡ ಇದೆ. ಬಟ್ 2009 ನಂತರ ಇಲ್ಲಿ ಈಗ ಕೂಡ ಹಾಂಟೆಡ್ ಅಂತಾನೆ ಪ್ರೂವ್ ಆಗಿದೆ. ಹಾಗೂ ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆಂದ್ರೆ ಯಾವ್ದಾ ಒಂದು ಹುಡುಗಿ ರೈಲ್ವೆ ಟ್ರ್ಯಾಕಿನ ನಡುವಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಈಗ ಕೂಡ ತುಂಬಾ ಮಂದಿ ನೋಟಿಸ್ ಮಾಡಿದ್ದಾರೆ. ಸೊ ಇದೇ ಇವತ್ತಿನ ಸ್ಟೋರಿ. ಹೋಪ್ ಯು ಪೀಪಲ್ ಲೈಕ್ ದ ಸ್ಟೋರಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್